ಶ್ರೀಕೃಷ್ಣನಿಗೆ 16,000 ಪತ್ನಿಯರು ಇದ್ರು ಅಂತ ಕೇಳಿದೆ. ಇದನ್ನ ಅನೇಕರು ಅಪಹಾಸ್ಯ ಮಾಡುತ್ತಾರೆ. ಕೃಷ್ಣ ದೇವರಲ್ಲ ಅಂತ ಹೇಳ್ತಾರೆ. ಆದರೆ ಆ ನಗು ಆ ಅಪಹಾಸ್ಯ ಮಾಡುವ ಮೊದಲು ಒಂದು ಪ್ರಶ್ನೆ ಕೇಳಿ. ಆ 16,000 ಹೆಣ್ಣು ಮಕ್ಕಳು ಯಾರು? ಅವರು ಎಲ್ಲಿಂದ ಬಂದರು? ಯಾಕೆ ಕೃಷ್ಣನ ಕಡೆ ಬಂದರು ಅಂತ. ಈ ಪ್ರಶ್ನೆಗೆ ಉತ್ತರ ತಿಳಿದ ನಂತರ ನೀವು ನೋಡುವ ದೃಷ್ಟಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಆ 16,000 ಮಹಿಳೆಯರು ರಾಕ್ಷಸ ನರಕಾಸುರ ಬಂಧಿಸಿದ ರಾಜಕುಮಾರಿಯರು. ಬಂಧನದಿಂದ ಮುಕ್ತರಾದ ನಂತರ ಸಮಾಜ ನಮ್ಮನ್ನು ಸ್ವೀಕರಿಸುವುದಿಲ್ಲ ಎಂದು ಕೃಷ್ಣನ ಬಳಿ ರಕ್ಷಣೆ ಕೇಳಿದರು. ಕೃಷ್ಣ ಅವರನ್ನು ಮದುವೆಯಾದ, ಕಾಮದಿಂದ ಅಲ್ಲ, ಧರ್ಮದಿಂದ ಮತ್ತು ಕರುಣೆಯಿಂದ. ಇದು ಕೃಷ್ಣನ ಕತೆ. ಇದು ಮಾನವ ಚರಿತ್ರೆಯ ಅತ್ಯಂತ ಮಹಾ ರಕ್ಷಣಾ ಕತೆ ಅಂತಲೇ ಹೇಳಬಹುದು. ಶ್ರೀಮದ್ ಭಾಗವತ ಪ್ರಕಾರ ಕೃಷ್ಣನಿಗೆ ಮೊದಲು 8 ಪ್ರಧಾನ ರಾಣಿಯರಿದ್ದರು. ಅವರನ್ನು ಅಷ್ಟಭಾರ್ಯ ಎಂದು ಕರೆಯುತ್ತಾರೆ. ಅಷ್ಟ ಎಂದರೆ 8, ಭಾರ್ಯ ಎಂದರೆ ಪತ್ನಿ. ಈ 8 ರಾಣಿಯರು ಯಾರು ಎಂದು ತಿಳಿಯೋಣ. ಮೊದಲನೆಯವಳು ರುಕ್ಮಿಣಿ, ವಿದರ್ಭ ರಾಜ್ಯದ ರಾಜಕುಮಾರಿ, ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅವತಾರ. ಅವಳ ಅಣ್ಣ ರುಕ್ಮಿ ಅವಳನ್ನು ಶಿಶುಪಾಲನಿಗೆ ಮದುವೆ ಮಾಡಲು ಸಿದ್ಧ ಮಾಡಿದ. ರುಕ್ಮಿಣಿ ಕೃಷ್ಣನ ಮೇಲೆ ಮನಸ್ಸಿಟ್ಟಿದ್ದಳು. ಕೃಷ್ಣನಿಗೆ ರಹಸ್ಯ ಸಂದೇಶ ಕಳುಹಿಸಿ ಕರೆದಳು. ಕೃಷ್ಣ ಮದುವೆ ಮಂಟಪದಿಂದ ರಥದಲ್ಲಿ ರುಕ್ಮಿಣಿಯನ್ನು ಕರೆದೊಯ್ದ. ಎರಡನೆಯವಳು ಸತ್ಯಭಾಮೆ, ಸತ್ರಾಜಿತ್ ರಾಜನ ಮಗಳು, ಸ್ಮಂತಕಮಣಿ ಕಥೆಯಲ್ಲಿ ಬರುವ ಪ್ರಮುಖ ರಾಣಿ. ನರಕಾಸುರ ಯುದ್ಧದಲ್ಲಿ ಸ್ವತಃ ಭಾಗವಹಿಸಿ ನರಕಾಸುರನ ವಧೆ ಮಾಡಿದ ಮಹಾಧೀರ ಈ ರಾಣಿ. ಮೂರನೆಯವಳು ಜಾಂಬವತಿ, ಜಾಂಬವಂತನ ಮಗಳು. ಜಾಂಬವಂತ ಮತ್ತು ಕೃಷ್ಣ ಶಮಂತಕಮಣಿ ವಿಷಯದಲ್ಲಿ ಯುದ್ಧ ಮಾಡಿದರು. ಕೃಷ್ಣನು ಗೆದ್ದನು. ಜಾಂಬವಂತ ಕೃಷ್ಣ ಸ್ವಯಂ ರಾಮನ ಅವತಾರ ಎಂದು ತಿಳಿದು ಮಗಳನ್ನು ನೀಡಿದ. ನಾಲ್ಕನೆಯವಳು ನಾಗ್ನಜಿತಿ, ಕೋಸಲ ರಾಜ ನಾಗ್ನಜಿತ್ ಮಗಳು. ಕೃಷ್ಣ 7 ಕ್ರೂರ ಹೋರಿ ಸೋಲಿಸಿ ಅವಳನ್ನು ಗೆದ್ದ. ಐದನೆಯವಳು ಕಾಳಿಂದಿ, ಇವಳು ಅಷ್ಟಭುಜ, ಕಪ್ಪು ಬಣ್ಣ. ಕೃಷ್ಣನ ಭಕ್ತಿಯಲ್ಲಿ ಮುಳುಗಿ ತಪಸ್ಸು ಮಾಡುತ್ತಿದ್ದಳು. ಅವಳನ್ನು ಕೃಷ್ಣನು ಸ್ವೀಕರಿಸಿದನು. ಆರನೆಯವಳು ಮಿತ್ರಾವಿಂದ, ಕೃಷ್ಣನ ತಂದೆ ತಾಯಿ ಕಡೆ ಅತ್ತೆ ಮಗಳು. ಏಳನೆಯವಳು ಭದ್ರ, ಕೇಕಯ್ಯ ರಾಜನ ಮಗಳು. ಎಂಟನೆಯವಳು ಲಕ್ಷ್ಮಣ, ಭದ್ರರಾಜನ ಮಗಳು. ಈ 8 ರಾಣಿಯರ ಕಥೆ ಪ್ರೀತಿ, ಧರ್ಮ, ಸಾಹಸ ಎಲ್ಲ ಮೇಳೈಸಿದ ಕಥೆಯಾಗಿತ್ತು. ಇದು ಒಂದು ಭಾಗ. ಆದರೆ ಮುಖ್ಯ ಕಥೆ ಈಗ ಶುರುವಾಗುತ್ತದೆ. ನರಕಾಸುರ ಪ್ರಾಗ್ಜ್ಯೋತಿಷಪುರದ ರಾಜ. ಅವನ ಹೆಸರೇ ಎಲ್ಲವನ್ನು ತಿಳಿಸುತ್ತದೆ. ನರಕ ಎಂದರೆ ನಾಶ ಮಾಡುವವ, ಅಸುರ ಎಂದರೆ ರಾಕ್ಷಸ. ಅವನ ತಂದೆ ಸ್ವಯಂ ವಿಷ್ಣುವಿನ ವರಾಹ ಅವತಾರ. ತಾಯಿ ಭೂದೇವಿ, ಭೂಮಿ ತಾಯಿ, ಅಂದರೆ ದಿವ್ಯ ತಂದೆ ತಾಯಿಯ ಮಗನು. ಆದರೆ ಕ್ರಮೇಣ ಅಧರ್ಮದ ದಾರಿಯನ್ನು ಹಿಡಿದ ನರಕಾಸುರ 3 ಲೋಕವನ್ನು ಗೆದ್ದ. ಸ್ವರ್ಗ, ಭೂಮಿ, ಪಾತಾಳ ಎಲ್ಲ ಅವನ ಅಧೀನ. ದೇವೇಂದ್ರ ಕೂಡ ಅವನ ಮುಂದೆ ಸೋತನು. ಸ್ವರ್ಗದಲ್ಲಿ ಅದಿತಿ ದೇವಿಯ ಕಿವಿಯ ಓಲೆ ಕದ್ದ. ವರುಣದೇವನ ರಾಜ ಛತ್ರ ಕಸಿದ. ಭೂಮಿಯ ಮೇಲೆ ಒಂದೊಂದಾಗಿ ರಾಜ್ಯ ಗೆದ್ದ. ಆ ರಾಜಕುಮಾರಿಯರನ್ನು, ದೇವರ ಕನ್ಯೆಯರನ್ನು, ಗಾಂಧರ್ವ ಕನ್ಯೆಯರನ್ನು ಬಂಧಿಸಿ ತನ್ನ ಅರಮನೆಯಲ್ಲಿ ಇಟ್ಟ. ಅವನು ಒಟ್ಟು 16,100 ಮಹಿಳೆಯರನ್ನು ಬಂಧಿಸಿದ. ಅವರನ್ನು ಮಣಿಪರ್ವತದ ತುದಿಯ ಔಡಕ ಎಂಬ ಸ್ಥಳದಲ್ಲಿ ಇಟ್ಟ. 5 ತಲೆ ಇದ್ದ ಮುರ ಮತ್ತು ಅವನ 7 ಮಕ್ಕಳು ರಾಜ್ಯ ಬಾಗಿಲು ಕಾಯುತ್ತಿದ್ದರು. ನರಕಾಸುರನ 10 ಮಕ್ಕಳು ಬಂದಿ ಮಹಿಳೆಯರ ಕಾವಲನ್ನು ಕಾಯುತ್ತಿದ್ದರು. ಈ ಮಹಿಳೆಯರ ಸ್ಥಿತಿ ಊಹಿಸಿ. ಅವರು ರಾಜಕುಮಾರಿಯರು, ಉತ್ತಮ ಕುಲದ ಹೆಣ್ಣು ಮಕ್ಕಳು. ಒಂದು ದಿನ ಸಹಜ ಬದುಕು ನಡೆಸುತ್ತಿದ್ದರು. ಮರುದಿನ ರಾಕ್ಷಸ ಅರಮನೆ ಬಂದಿಯಾದರು. ಯಾರೂ ಕೂಡ ಬಿಡಿಸಲು ಬರಲಿಲ್ಲ. ಅವರ ರಾಜ ತಂದೆ ಸೋತ. ದೇವತೆಗಳು ಸೋತರು. ತಾಯಿ ಭೂದೇವಿ ಮಾತ್ರ ಮಗ ಮಾಡಿದ ಅಪರಾಧವನ್ನು ಕ್ಷಮಿಸದೆ ಕೃಷ್ಣನ ಕಡೆ ಬಂದಳು. ಸ್ವರ್ಗದ ದೇವಮಾತೆ ಅದಿತಿ ದೇವಿ ತನ್ನ ಕಿವಿ ಓಲೆ ನರಕಾಸುರ ಕದ್ದ ಕಷ್ಟ ತಾಳಲಾಗದೆ ಕೃಷ್ಣನ ಪ್ರಿಯ ರಾಣಿ ಸತ್ಯಭಾಮ ಬಳಿ ಬಂದಳು. ನರಕಾಸುರ ಮಾಡಿದ ಅಪಚಾರವನ್ನು ಎಲ್ಲವನ್ನು ಹೇಳಿದಳು. 16,100 ಮಹಿಳೆಯರ ನೋವನ್ನು ವಿವರಿಸಿದಳು. ಸತ್ಯಭಾಮೆ ಮೂಲ ಭೂದೇವಿಯ ಅವತಾರ, ಅಂದರೆ ನರಕಾಸುರನ ತಾಯಿ. ಮಗ ಮಾಡಿದ ಅಧರ್ಮವನ್ನು ಕೇಳಿ ಸತ್ಯಭಾಮೆಗೆ ಕ್ರೋಧ ಉಕ್ಕಿ ಬಂತು. ಅವಳು ಕೃಷ್ಣನ ಬಳಿ ಬಂದಳು. ನಾನು ಈ ಯುದ್ಧದಲ್ಲಿ ಭಾಗವಹಿಸಬೇಕು. ನೀವು ನನ್ನನ್ನು ಕರೆದೊಯ್ಯಿರಿ. ಸ್ವಯಂ ತಾಯಿ ಕ್ಷಮಿಸದ ಮಗ ನಾಶ ಆಗಲೇಬೇಕು ಎಂದು ಹೇಳಿದಳು. ಕೃಷ್ಣನು ಒಪ್ಪಿದನು. ಕೃಷ್ಣನು ನರಕಾಸುರನ ರಾಜ್ಯವನ್ನು ತಲುಪಿದ. ರಾಜ್ಯದ 5 ಬಾಗಿಲು 5 ಮಹಾ ಸೇನಾಪತಿ ಕಾಯುತ್ತಿದ್ದರು. ಕೃಷ್ಣ ಒಂದೊಂದಾಗಿ ಗೆದ್ದ. 5 ತಲೆ ಇದ್ದ ಮಹಾರಾಕ್ಷಸ ಮುರ ಬಂದ. ಅವನ 5 ತಲೆ 5 ದಿಕ್ಕಿನ ಆಕ್ರಮಣ ಮಾಡಬಲ್ಲ ಶಕ್ತಿ ಹೊಂದಿತ್ತು. ಕೃಷ್ಣ ಮುರನನ್ನು ಸಂಹರಿಸಿದ. ಆ ದಿನದಿಂದ ಕೃಷ್ಣ ಮುರಾರಿ ಎಂಬ ಹೆಸರು ಪಡೆದ. ಮುರನ ಶತ್ರು.
ನರಕಾಸುರ ಸ್ವಯಂ ಯುದ್ಧಭೂಮಿಗೆ ಬಂದ. ಅವನ ಮೇಲೆ ಅನೇಕ ಅಸ್ತ್ರ ಬಿದ್ದವು. ಯುದ್ಧ ತೀವ್ರವಾಯಿತು. ಒಂದು ಕ್ಷಣ ಕೃಷ್ಣ ಮೂರ್ಛೆ ಬಂದಂತೆ ಕಾಣಿಸಿತು. ಆ ಕ್ಷಣ ಸತ್ಯಭಾಮೆ ಸಿಟ್ಟಿನಲ್ಲಿ ತನ್ನ ಬಿಲ್ಲು ಎತ್ತಿ ನರಕಾಸುರನ ಮೇಲೆ ಮಹಾಬಾಣ ಬಿಟ್ಟಳು. ಆ ಬಾಣ ನರಕಾಸುರನ ಎದೆ ಭೇದಿಸಿತು. ನರಕಾಸುರ ಅಲ್ಲಿ ಬಿದ್ದನು. ಸಾಯುವ ಮೊದಲು ನರಕಾಸುರ ತಾಯಿ ಭೂದೇವಿ ಅವತಾರ ಸತ್ಯಭಾಮ ಕೈಯಲ್ಲಿ ಮರಣ ಹೊಂದಿದ. ಇದು ತಾಯಿ ಕ್ಷಮಿಸದ ಮಗನ ಕತೆ, ಮಹಾಧರ್ಮ ಕತೆ ಮತ್ತು ನ್ಯಾಯದ ಕತೆ. ಕೃಷ್ಣ ಮೂರ್ಛೆಗೆ ಹೋಗದಂತೆ ನಟಿಸಿದ. ಸತ್ಯಭಾಮ ಕ್ರೋಧ ಉಕ್ಕಿ ಬರಲಿ ಎಂದು ಕೃಷ್ಣ ಈ ರೀತಿ ನಡೆಸಿದ. ಅವಳ ಕೈಯಲ್ಲೇ ಮಗ ಸಾಯಲಿ ಎಂಬುದು ಕೃಷ್ಣ ಲೀಲೆಯಾಗಿತ್ತು. ಅದು ಭೂದೇವಿಯು ಬಯಸಿದ್ದಳು ಕೂಡ. ಕೃಷ್ಣ ಆ ಇಚ್ಛೆಯನ್ನು ಈಡೇರಿಸಿದ. ನರಕಾಸುರನು ಬಿದ್ದ. ಯುದ್ಧ ಅಲ್ಲಿಗೆ ಮುಗಿಯಿತು. ಕೃಷ್ಣ ನರಕಾಸುರ ಅರಮನೆಗೆ ಪ್ರವೇಶ ಮಾಡಿದ. ಅಲ್ಲಿ ಮಣಿಪರ್ವತದ ತುದಿಯ ಅರಮನೆಯಲ್ಲಿ 16,100 ಮಹಿಳೆಯರು ಬಂಧನದಲ್ಲಿ ಇದ್ದರು. ಭೂದೇವಿ ಸ್ವತಃ ಆ ಮಹಿಳೆಯರನ್ನು ಮತ್ತು ಕದ್ದ ಎಲ್ಲಾ ವಸ್ತುಗಳನ್ನು ಕೃಷ್ಣನ ಬಳಿ ಒಪ್ಪಿಸಿದಳು. ಆ ಕ್ಷಣ ಆ 16,100 ಮಹಿಳೆಯರ ಮನಸ್ಸಲ್ಲಿ ಏನಾಗಿರಬಹುದು ಎಂದು ಒಮ್ಮೆ ಯೋಚಿಸಿ. ತಂದೆಯಾದ ರಾಜರು ಸೋತಿದ್ದರು. ಅವರ ಅಣ್ಣಂದಿರು ಕೂಡ ಏನೂ ಮಾಡಲಾಗಿರಲಿಲ್ಲ. ವರ್ಷಗಳ ಕಾಲ ರಾಕ್ಷಸ ಬಂಧನದಲ್ಲಿ ಕಳೆದರು. ಈಗ ಮುಕ್ತಿ ಸಿಕ್ಕಿದೆ. ಆದರೆ ಈಗ ಮನೆಗೆ ಹೋಗಬಹುದೇ ಅಥವಾ ಸಮಾಜ ಇದನ್ನು ಸ್ವೀಕರಿಸುತ್ತದೆ ಎಂಬುದು ದೊಡ್ಡ ಪ್ರಶ್ನೆಯಾಗಿತ್ತು. ಆ ಮಹಿಳೆಯರು ಕೃಷ್ಣನ ಬಳಿ ಬಂದು ಹೇಳಿದರು, ಭಗವಂತ, ನಾವು ಮನೆಗೆ ಹೋಗಲಾರೆವು. ನಾವು ರಾಕ್ಷಸನ ಬಂಧನದಲ್ಲಿ ಇದ್ದವು. ಇದನ್ನು ಸಮಾಜ ಒಪ್ಪುವುದಿಲ್ಲ. ನಮ್ಮ ತಂದೆ ಅಣ್ಣ ಯಾರೂ ನಮ್ಮನ್ನು ಸ್ವೀಕರಿಸಲಾರರು. ಮದುವೆ ಆಗುವ ಯೋಗ ಮುಗಿದು ಹೋಯಿತು. ನಮಗೆ ಉಳಿದ ಒಂದೇ ದಾರಿ ನೀವು ನಮ್ಮನ್ನು ಸ್ವೀಕರಿಸಬೇಕು. ಇಲ್ಲದಿದ್ದರೆ ನಾವು ಜೀವತ್ಯಾಗ ಮಾಡುತ್ತೇವೆ ಎಂದು ಹೇಳಿದರು. ಈ ಮಾತು ಕೇಳಿ ಕೃಷ್ಣ ಮೌನ ತಾಳಿದ. ಅವನ ಕಣ್ಣಲ್ಲಿ ಕರುಣೆ ಹರಿಯಿತು. ಕೃಷ್ಣ ಒಂದು ಕ್ಷಣ ಯೋಚಿಸಿದ. ಧರ್ಮಶಾಸ್ತ್ರ ಏನು ಹೇಳುತ್ತದೆ? ಇಂತಹ ಮಹಿಳೆಯರನ್ನು ರಕ್ಷಿಸಲು ಯಾವ ದಾರಿ ಇದೆ? ಅವರ ಮಾನ ಉಳಿಸಲು ಯಾವ ಮಾರ್ಗ ಇದೆ? ಒಂದೇ ಮಾರ್ಗ, ಅವರಿಗೆ ರಾಣಿ ಪಟ್ಟ ಕೊಡಬೇಕು. ಕೃಷ್ಣ ಆ 16,100 ಮಹಿಳೆಯರನ್ನು ದ್ವಾರಕೆಗೆ ಕರೆದೊಯ್ದ. ಮಹಾಗಾಂಭೀರ್ಯದಿಂದ ಎಲ್ಲರನ್ನೂ ಪತ್ನಿ ಎಂದು ಸ್ವೀಕರಿಸಿದ. ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಅರಮನೆ, ಶ್ರೇಷ್ಠ ದಾಸಿಯರು, ಭವ್ಯ ಜೀವನ ಎಲ್ಲವನ್ನೂ ಕೊಟ್ಟ. ಇದು ಕಾಮದ ಕ್ರಿಯೆ ಅಲ್ಲ, ಇದು ಧರ್ಮ, ಇದು ರಕ್ಷಣೆ, ಇದು ಮಾನವೀಯತೆ. ಒಮ್ಮೆ ನಾರದ ಮಹರ್ಷಿಗಳ ಮನಸ್ಸಿನಲ್ಲಿ ಒಂದು ಸಂದೇಹ ಬಂತು. ಒಂದೇ ಕಾಲದಲ್ಲಿ ಶ್ರೀಕೃಷ್ಣನು 16,108 ರಾಣಿಯರ ಜೊತೆ ಏಕಕಾಲದಲ್ಲಿ ಇರಲು ಹೇಗೆ ಸಾಧ್ಯ ಎಂದು ಅವರ ಮನಸ್ಸಿನಲ್ಲಿ ಬಂತು. ನಾರದ ಒಂದು ಅರಮನೆಗೆ ಹೊಕ್ಕ. ಅಲ್ಲಿ ಕೃಷ್ಣ ಒಂದು ರಾಣಿಯ ಜೊತೆ ಚದುರಂಗ ಆಡುತ್ತಿದ್ದ. ಮತ್ತೊಂದು ಅರಮನೆಗೆ ಹೊಕ್ಕ. ಅಲ್ಲಿ ಕೃಷ್ಣ ಮತ್ತೊಂದು ರಾಣಿಯ ಜೊತೆ ಮಗನಿಗೆ ಪಾಠವನ್ನು ಹೇಳಿಕೊಡುತ್ತಿದ್ದ. ಮೂರನೇ ಮನೆಗೆ ಹೋದ. ಅಲ್ಲಿ ಕೃಷ್ಣ ಯಾಗ ಮಾಡುತ್ತಿದ್ದ. ಹೀಗೆ ಪ್ರತಿ ಅರಮನೆಯಲ್ಲೂ ಕೃಷ್ಣ ಸಂಪೂರ್ಣವಾಗಿ ಉಪಸ್ಥಿತಿಯಲ್ಲಿದ್ದನು. ನಾರದ ಬೆರಗಾದ. ಇದು ಮಾನವ ಶಕ್ತಿ ಅಲ್ಲ, ಇದು ಯೋಗ ಮಾಯಾಶಕ್ತಿ. ಶ್ರೀಕೃಷ್ಣ ತನ್ನ ಯೋಗ ಮಾಯಾಶಕ್ತಿಯಿಂದ 16,108 ರೂಪವನ್ನು ಧರಿಸಿ ಪ್ರತಿ ರಾಣಿಯ ಜೊತೆ ಸಂಪೂರ್ಣವಾಗಿ ಇದ್ದ. ಪ್ರತಿ ಅರಮನೆ ಅಮೂಲ್ಯವಾದ ಆಭರಣ ಮತ್ತು ದಿವ್ಯ ಸೌಂದರ್ಯದಿಂದ ಅಲಂಕರಿಸಲ್ಪಟ್ಟಿತ್ತು. ಪ್ರತಿ ರಾಣಿ ಕೃಷ್ಣ ಸಂಪೂರ್ಣ ತನ್ನ ಜೊತೆ ಇದ್ದಾನೆ ಎಂದು ಅನುಭವಿಸುತ್ತಿದ್ದಳು. ಈ ಸಂಖ್ಯೆ ಕೇವಲ ಸಂಸಾರಿಕ ಲೆಕ್ಕವಲ್ಲ. ಹಿಂದೂ ಬ್ರಹ್ಮಾಂಡ ವಿಜ್ಞಾನದ ಪ್ರಕಾರ 16,108 ಎಂಬ ಸಂಖ್ಯೆ ಪರಿಪೂರ್ಣತೆ ಮತ್ತು ಸಂಪೂರ್ಣತೆಯನ್ನು ಸೂಚಿಸುತ್ತದೆ. 16 ಎಂಬ ಸಂಖ್ಯೆ ಷಡೋಷ ಕಲ, ಅಂದರೆ ಸಂಸ್ಕೃತಿವಂತೆ ಮಹಿಳೆಯ 16 ಕಲೆಗಳನ್ನು ಸೂಚಿಸುತ್ತದೆ. 108 ಎಂಬ ಸಂಖ್ಯೆ ಆಧ್ಯಾತ್ಮಿಕ ಸಂಪೂರ್ಣತೆ, ಸೂರ್ಯ, ಚಂದ್ರ ಮತ್ತು ಭೂಮಿ ಮೂರರ ದಿವ್ಯ ಸಂಖ್ಯೆ. ಈ ಕತೆ ಅರ್ಥ ಮಾಡಿಕೊಳ್ಳಲು ಒಂದು ಹೋಲಿಕೆ ನೋಡಿ. ಸಮಾಜ ಏನು ಮಾಡಿತು? ಆ 16,100 ಮಹಿಳೆಯರು ರಾಕ್ಷಸ ಬಂಧನದಿಂದ ಮುಕ್ತ ಆದ ನಂತರ ಸಮಾಜ ಏನು ಮಾಡಬೇಕಿತ್ತು? ಅವರ ಕೈ ಹಿಡಿಯಬೇಕಿತ್ತು. ಅವರ ತಂದೆ ತಾಯಿ ಮನೆಗೆ ಕರೆದುಕೊಳ್ಳಬೇಕಿತ್ತು. ಮದುವೆ ಮಾಡಬೇಕಿತ್ತು. ಆದರೆ ಸಮಾಜ ಅವರನ್ನು ತಿರಸ್ಕರಿಸಿತು. ಶ್ರೀಕೃಷ್ಣನು ಅವರಿಗೆ ರಾಣಿಯ ಸ್ಥಾನವನ್ನು ನೀಡಿದ. ಭವ್ಯ ಅರಮನೆಯನ್ನು ನೀಡಿದ. ಅವರ ಗೌರವ ಮತ್ತು ಮಾನವನ್ನು ಕಾಪಾಡಿದ. ಶ್ರೀಮದ್ ಭಾಗವತ ಮತ್ತು ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ, ಕೃಷ್ಣ ಈ ವಿವಾಹದ ಮೂಲಕ ಆ ಮಹಿಳೆಯರನ್ನು ದಿವಾಳಿ ಮತ್ತು ಅಪಮಾನದಿಂದ ರಕ್ಷಿಸಿ ಮಹಾಗೌರವವನ್ನು ನೀಡಿದ. ಇದು ಕಾಮ ಅಲ್ಲ, ಇದು ಕರುಣೆ. ಇಂದು ಯಾರಾದರೂ ಕೃಷ್ಣ 16,100 ಪತ್ನಿ ಎಂದು ನಗುತ್ತಾರೆ, ಅವರಿಗೆ ಹೇಳಿ, ಈ ಕಾಲದ ಸಮಾಜ ಬಿಟ್ಟ ಮಹಿಳೆಯರನ್ನು ಕೃಷ್ಣ ಸ್ವೀಕರಿಸಿದ. ಇದು ಅಪಮಾನ ಅಲ್ಲ, ಇದು ಗೌರವ ಯೋಗ್ಯ ಕ್ರಿಯೆ ಅಂತ. ಶ್ರೀಕೃಷ್ಣನ 16,108 ವಿವಾಹದ ಕಥೆಯನ್ನು ಕೇಳಿ ನಮಗೆ ಏನು ಸಂದೇಶ ಬರುತ್ತದೆ ಅಂತ ನೋಡುವುದಾದರೆ, ಮೊದಲನೆಯದಾಗಿ ಅಧರ್ಮ ಮಾಡಿದ ನರಕಾಸುರ ಸ್ವಂತ ತಾಯಿಯ ಕೈಯಲ್ಲಿ ಸತ್ತ. ಅಧರ್ಮ ಮಾಡಿದವರಿಗೆ ತಾಯಿಯಿಂದ ಕ್ಷಮೆ ಇಲ್ಲ. ಭೂಮಿ ತಾಯಿ ತನ್ನ ಮಗನನ್ನೇ ನಾಶ ಮಾಡಿಕೊಂಡಳು. ಎರಡನೆಯದಾಗಿ ಕೃಷ್ಣ ಸಮಾಜ ಬಿಟ್ಟ ಮಹಿಳೆಯರಿಗೆ ಗೌರವ ನೀಡಿದ. ಇದು ಸ್ತ್ರೀ ಮಾನ ಕಾಪಾಡಿದ ಮಹಾಕ್ರಿಯೆ.
ಮೂರನೆಯದಾಗಿ ಕೃಷ್ಣ ಯೋಗ ಮಾಯಾಶಕ್ತಿಯಿಂದ ಪ್ರತಿ ರಾಣಿಯ ಜೊತೆ ಸಂಪೂರ್ಣವಾಗಿ ಇದ್ದ. ಇದು ದೇವರ ಸ್ವಭಾವ. ಪ್ರತಿ ಭಕ್ತನ ಜೊತೆ ಅವನು ಸಂಪೂರ್ಣ ಇದ್ದೇ ಇರುತ್ತಾನೆ, ಯಾರಿಗೂ ಕಡಿಮೆ ಮಾಡುವುದಿಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ನಾಲ್ಕನೆಯದಾಗಿ ಈ 16,108 ವಿವಾಹದ ಆಧ್ಯಾತ್ಮಿಕ ಸಂದೇಶ. ದೇವರು ಎಲ್ಲ ಜೀವಾತ್ಮವನ್ನು ಸ್ವೀಕರಿಸಲು ತಯಾರಾಗಿದ್ದಾನೆ. ಸಮಾಜ ತಿರಸ್ಕರಿಸಿದ ಜೀವಿ ಕೂಡ ದೇವರ ಬಳಿ ಶರಣು ಬಂದರೆ ಗೌರವ ಪಡೆಯುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತಷ್ಟು ಇಂತಹ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.